ವೀಕ್ಷಕರೇ ನಮಸ್ಕಾರ. ಪುಸ್ತಕ ಮನೆಯಲ್ಲಿ ಪುಸ್ತಕ ಮಾತು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ಕಾರ್ಕಳದ ಹೆಸರಾಂತ ಲೇಖಕರು ಹಾಗೆಯೇ ಶಿಕ್ಷಕರಾಗಿರುವಂಥ ಪ್ರಜ್ವಲ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಪ್ರಥಮವಾಗಿ ಇವತ್ತು ನೀವು ನಿಮ್ಮ ಪುಸ್ತಕವನ್ನು ಇವತ್ತು ಬಿಡುಗಡೆಗೊಳಿಸ್ತಾ ಇದ್ದೀರಿ. ತಮ್ಮ ಗೆಲುವಿನ ದಾರಿ ಅನ್ನುವಂಥ ಪುಸ್ತಕ ಬಹಳ ಅದ್ಧೂರಿಯಾಗಿ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡೋದೇ ಒಂದು ಹೆಮ್ಮೆ ಅನಿಸ್ತಾ ಇದೆ ಮೇಡಮ್. ನೀವು ಅನೇಕ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದ್ದೀರಿ, ಅದು ಕೂಡ ಸ್ಫೂರ್ತಿದಾಯಕ ಪುಸ್ತಕಗಳು. ಕೆಲವೊಂದನ್ನು ನಾನು ಕೂಡ ಓದಿದ್ದೀನಿ. ನಿಮ್ಮ ಪುಸ್ತಕದ ಜರ್ನಿ ಹೇಗಿತ್ತು ಮ್ಯಾಮ್? ನೀವು ಹೇಗೆ ಜರ್ನಿಯನ್ನು ಆರಂಭಿಸಿದ್ರಿ? ಈಗ ಇವತ್ತು ಬಿಡುಗಡೆ ಆಗ್ತಾ ಇರುವಂತಹ ಗೆಲುವಿನ ದಾರಿ, ಈ ಗೆಲುವಿನ ದಾರಿಯ ಒಂದು ಶೀರ್ಷಿಕೆ ವಿಭಿನ್ನ. ಯಾಕಂದರೆ ಈ ಗೆಲುವಿನ ದಾರಿ ಅನ್ನುವಂತಹ ಒಂದು ಶೀರ್ಷಿಕೆ ನನಗೆ ಹೇಗೆ ಬಂತು ಅಂತ ಹೇಳಿದರೆ, ಬಹಳಷ್ಟು ದಿನಗಳಿಂದ ಬಹಳಷ್ಟು ಕಾಡ್ತಾ ಇರುವಂತಹ ಒಂದು ಶೀರ್ಷಿಕೆ. ಯಾಕಂದರೆ ಬದುಕಿನಲ್ಲಿ ಎಲ್ಲರೂ ಕೂಡ ಗೆಲ್ಲಬೇಕು ಅಂತಲೇ ಬಯಸ್ತಾರೆ, ಯಾರಿಗೂ ಕೂಡ ಸೋಲು ಬೇಡ. ಆದರೆ ಈ ಸೋಲಿನಲ್ಲಿಯೂ ಕೂಡ ಗೆಲುವು ಅಂತ ಹೇಳಿದರೆ ದೊಡ್ಡ ಹುದ್ದೆ, ಅಧಿಕಾರ ಅಥವಾ ಯಶಸ್ಸು ಅಂತ ಹೇಳಿ ನಾನು ಭಾವಿಸ್ಕೊಳ್ಳೋದಿಲ್ಲ. ಸೋಲಿನಲ್ಲಿಯೂ ಕೂಡ ಒಂದು ಗೆಲ್ಲುವಂತಹ ಧೈರ್ಯ, ಸ್ಥೈರ್ಯ ಇದೆ ಅಲ್ವಾ, ಅದು ನಿಜವಾದ ಗೆಲುವಿನ ದಾರಿ ಅಂತ ಹೇಳಿ ಈ ಗೆಲುವಿನ ದಾರಿ ಕೃತಿಯಲ್ಲಿ ಇಂತಹ ನೂರಾರು ಗೆಲುವಿನ ದಾರಿಗಳನ್ನು ನೀವು ಕಾಣಬಹುದು. ಈ ಪುಸ್ತಕದ ಸಂಶೋಧನೆಯನ್ನು ನೀವು ಯಾವ ರೀತಿ ಮಾಡಿದ್ರಿ ಮ್ಯಾಮ್? ಈ ಸಂಶೋಧನೆ ಅಂತ ಹೇಳಿದರೆ, ಇದು ಏನು ದೊಡ್ಡ ದೊಡ್ಡ ಕೃತಿಗಳನ್ನು ಓದಿ ಬರೆದಿರುವಂತಹ ಯಾವುದೇ ಒಂದು ಪುಸ್ತಕ ಅಲ್ಲ. ಪಿತಾಮಹ ಅನ್ನುವಂತಹ ಪತ್ರಿಕೆಯಲ್ಲಿ ಭಾವದಂಗಳ ಅನ್ನುವಂತಹ ಅಂಕಣ ಪ್ರತಿ ಶನಿವಾರ ಪ್ರಕಟ ಆಗ್ತದೆ. ಹಾಗಾಗಿ ಆ ಅಂಕಣದಲ್ಲಿ ಇರುವಂತಹ ಪ್ರಕಟಗೊಂಡಂತಹ ಲೇಖನಗಳನ್ನೇ ಈಗ ಗೆಲುವಿನ ದಾರಿ ಕೃತಿಯಲ್ಲಿ ನಾನು ಬರೆದಿದ್ದೇನೆ. ಇನ್ನು ಈ ಗೆಲುವಿನ ದಾರಿಯಲ್ಲಿ 50 ಸ್ಫೂರ್ತಿದಾಯಕ ಲೇಖನಗಳಿದೆ. ನನ್ನ ಅನುಭವಗಳೇ ಈ ಲೇಖನಗಳು, ಯಾವುದೇ ಸಂಶೋಧನೆ ಅನ್ನೋದಕ್ಕಿಂತ ನನ್ನ ಅನುಭವಗಳೇ ಈ ಲೇಖನಗಳು. ನಾನೊಂದು ಇಂಟರ್ವ್ಯೂನಲ್ಲಿ ಕೇಳಲ್ಪಟ್ಟೆ, ಹಿಂದಿನ ಒಂದು ಇಂಟರ್ವ್ಯೂನಲ್ಲಿ, ನೀವು ಬರೆಯೋದಿಕ್ಕೆ ಅಂತಲೇ ಮಧ್ಯರಾತ್ರಿ 2:30 ಗಂಟೆ ತನಕ ಕೂತ್ಕೊಳ್ತೀರಾ ಅನ್ನುವಂಥದ್ದು. ಹಾಗಾದರೆ ನಿಮ್ಮ ಶಿಕ್ಷಣ ವೃತ್ತಿ ಮತ್ತು ನಿಮ್ಮ ಬರವಣಿಗೆ ಎರಡನ್ನು ನೀವು ಹೊಂದಿಕೊಂಡು ಹೇಗೆ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಅನ್ನುವಂಥ? ಖಂಡಿತ. ಯಾಕಂದರೆ ನಾವು ಒಂದು ಏನು ಹೇಳ್ತೇವೆ, ಡೆಡಿಕೇಶನ್ ಅನ್ನುವಂಥದ್ದು ಖಂಡಿತವಾಗಿಯೂ ಬೇಕೇ ಬೇಕು. ನಾವು ಈಗ ಪ್ರತಿ ವಾರ ಒಂದು ಲೇಖನವನ್ನು ಬರಿಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ನಾವು ಸಮಯವನ್ನು ಒಂದು ಏನು ಹೇಳ್ತೇವೆ, ಎಕ್ಸ್ಟ್ರಾ ಟೈಮ್ ಅಂತ ಹೇಳ್ತೇವಲ್ಲ, ಅದನ್ನು ಕೊಡಲೇಬೇಕಾಗ್ತದೆ. ಈ ಪುಸ್ತಕವನ್ನು ಓದುಗರಿಗೆ ನೀವು ಯಾವ ರೀತಿ ಪರಿಚಯಿಸ್ತೀರಾ? ಗೆಲುವಿನ ದಾರಿ ಇದು 50 ಸ್ಫೂರ್ತಿದಾಯಕ ಲೇಖನಗಳಿದೆ ಈ ಪುಸ್ತಕದಲ್ಲಿ. ಭಾವದಂಗಳ, ಈಗಾಗಲೇ ಹೇಳಿದ ಹಾಗೆ ಭಾವದಂಗಳ ಅಂಕಣದಲ್ಲಿ ಪ್ರಕಟವಾದಂತಹ ಒಂದು ಪುಸ್ತಕ ಇದು. ಆಮೇಲೆ ಇದರಲ್ಲಿ ಬದುಕನ್ನು ಯಾರು ಹೊಸ ದೃಷ್ಟಿಕೋನದಿಂದ ನೋಡಬೇಕು, ಹಾಗೆ ಬದುಕನ್ನು ಗೆಲ್ಲುವವರು ಖಂಡಿತವಾಗಿಯೂ ಈ ಪುಸ್ತಕವನ್ನು ಓದಬಹುದು. ಬದುಕಿನ ಬಗ್ಗೆ ಒಂದು ಸಕಾರಾತ್ಮಕ ದೃಷ್ಟಿಕೋನವನ್ನು ನಾವು ಈ ಪುಸ್ತಕದಲ್ಲಿ ಕಾಣಬಹುದು. ಮೇಡಮ್, ಲೇಖಕರಾಗುವುದು ನಿಮ್ಮ ಕನಸಾಗಿತ್ತೆ ಅಥವಾ ಅದು ನಿಮ್ಮ ಬದುಕಿನ ಒಂದು ನಿಮ್ಮ ಯಾವುದೋ ಒಂದು ನಿಮ್ಮ ನಿರ್ದಿಷ್ಟವಾದ ಘಟನೆ ನಿಮ್ಮನ್ನು ಲೇಖಕರನ್ನಾಗಿ ಮಾಡಿತ್ತಾ ಅನ್ನುವಂಥ? ಖಂಡಿತವಾಗಿಯೂ ನಾನು ಲೇಖಕಿ ಆಗಬೇಕು ಅಂತ ಹೇಳಿ ಯಾವತ್ತೂ ನಾನು ಬಯಸಿರಲಿಲ್ಲ. ವೃತ್ತಿಯಲ್ಲಿ ನಾನು ಶಿಕ್ಷಕಿ, ಬರವಣಿಗೆ ನನ್ನ ಒಂದು ಪ್ರವೃತ್ತಿ ಅಥವಾ ಹವ್ಯಾಸ ಅಂತ ಹೇಳ್ಬೋದು. ಬಹುಶಃ ನಾವು ಈಗ ಸಮಾಜದಲ್ಲಿ ನೋಡ್ಬೋದು, ನಮ್ಮ ಸುತ್ತಮುತ್ತಲೂ ಇರುವಂತಹ ಸಮಾಜದಲ್ಲಿ ವ್ಯಕ್ತಿಗಳು ನಮ್ಮನ್ನು ನೋಡುವಂತಹ ರೀತಿ ಇರ್ಬೋದು, ನಮ್ಮ ಜೊತೆ ವ್ಯವಹರಿಸುವಂತಹ ರೀತಿ ಇರ್ಬೋದು, ಅವರ ಮನಸ್ಥಿತಿ ಇರ್ಬೋದು, ಅಥವಾ ದಬ್ಬಾಳಿಕೆ ಇರ್ಬೋದು, ಏಕಪಕ್ಷೀಯ ನಿರ್ಧಾರಗಳಿರ್ಬೋದು, ನಮ್ಮವರೇ ಅಂದುಕೊಂಡವರು ನಮ್ಮ ಜೊತೆ ವರ್ತಿಸುವಂತಹ ರೀತಿಯನ್ನು ಇದನ್ನೆಲ್ಲ ಕಂಡಾಗ ನನಗೆ ಒಂದು ಅವ್ಯಕ್ತ ಭಾವನೆಗಳು ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಈ ಭಾವನೆಗಳೇ ಬಹುಶಃ ನನ್ನನ್ನು ಈ ಲೇಖಕಿಯಾಗಿ ನಿಲ್ಲಿಸಿರ್ಬೋದು. ನಾನು ಅನುಭವಿಸಿರುವಂತಹ ಏನು ಸಮಸ್ಯೆಗಳಿರ್ಬೋದು, ಸವಾಲುಗಳಿರ್ಬೋದು, ಇದೇ ನನ್ನನ್ನು ಲೇಖಕಿಯನ್ನಾಗಿ ಮಾಡಿದೆ ಅಂತ ಹೇಳಬಹುದು. ಮೇಡಮ್, ನಿನಗೆ ನೀನೇ ಬೆಳಕು ಅನ್ನುವಂಥ ಒಂದು ಕೃತಿ ಆರಂಭದಲ್ಲೇ 2 ಬಾರಿ ಪ್ರಕಟಗೊಂಡಿದೆ. ಆ ಯಶಸ್ಸು ನಿಮ್ಮನ್ನು ಯಾವ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು ಮ್ಯಾಮ್? ಖಂಡಿತವಾಗಿ ನಿನಗೆ ನೀನೇ ಬೆಳಕು ಇದು ಕಳೆದ ವರ್ಷ ಪ್ರಕಟವಾದಂತಹ ಪುಸ್ತಕ. ನಿನಗೆ ನೀನೇ ಬೆಳಕು ಅಷ್ಟೇ ಅಲ್ಲ, 2025ರಲ್ಲಿ ನನ್ನ 2 ಕೃತಿಗಳು ಬಿಡುಗಡೆ ಆದವು. ಗೆಲುವು ಸಾಧಿಸುವ ಮುನ್ನ ಹಾಗೆ ನಿನಗೆ ನೀನೇ ಬೆಳಕು, ಈ 2 ಕೃತಿಗಳು ಕೂಡ ವರ್ಷ ಕಳೆಯುವುದರ ಒಳಗಾಗಿ 2 ಮುದ್ರಣಗಳನ್ನು ಕಂಡಿತ್ತು. ಇದು ನನಗೆ ಬಹಳ ಖುಷಿಯ ವಿಚಾರ. ಏನಂದರೆ ಈ ಕೃತಿ ಬಿಡುಗಡೆ ಆದ ನಂತರ
ಕಿಟಕಿಯಿಂದ ಬರುವಂತಹ ಅವಕಾಶಗಳು ದೊಡ್ಡ ಹೆಬ್ಬಾಗಿಲಿಗೆ ತೆರೆದುಕೊಂಡಿತ್ತು. ಅಂದರೆ GSB ಹಿತರಕ್ಷಣಾ ವೇದಿಕೆಯ ಒಂದು ಪರಿಕಲ್ಪನೆ ಮತ್ತು ಸಂಯೋಜನೆಯಲ್ಲಿ ಡಾಕ್ಟರ್ ಪಿ ದಯಾನಂದ ಪೈ ಸಾರ್ಥಕ ಬದುಕಿನ ಸಾಕ್ಷಾತ್ಕಾರ ಅನ್ನುವಂತಹ ಒಂದು ಪುಸ್ತಕದ ಸಂಪಾದಕತ್ವದ ಅವಕಾಶ ನನಗೆ ಲಭಿಸಿತು. ಏನು ಅಂಗಳದಿಂದ ಅಂಬರಕ್ಕೆ ಅಂತ ಹೇಳುವ ಹಾಗೆ ಒಂದು ಆಕಾಶಕ್ಕೆ ಒಂದು ಏಣಿ ಇಟ್ಟಂತಹ ಒಂದು ಅನುಭವ, ನನಗೆ ಅವಕಾಶ ಈ ಒಂದು ಕೃತಿ ಬಿಡುಗಡೆಯ ನಂತರ ಹೀಗೆ ನನ್ನ ಒಂದು ಬದುಕಿನ ದಿಕ್ಕೆ ಒಂದು ಹೊಸ ದಿಶೆ ಸಿಕ್ಕಂತಾಯಿತು. ಡಾಕ್ಟರ್ ದಯಾನಂದ ಪೈ ಅವರ ಸಾಕ್ಷ್ಯಚಿತ್ರಗಳನ್ನು ನೀವು ಒಂದು ಸಂಪಾದಕತ್ವವನ್ನು ವಹಿಸಿಕೊಂಡವರು. ಅವರ ಇವತ್ತು ನಿಮ್ಮ ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಎಷ್ಟು ಸಂತೋಷವನ್ನು ಕೊಡ್ತಾ ಇದೆ? ನಿಜವಾಗ್ಲೂ ಬಹಳ ಸಂತೋಷ. ಯಾಕಂದರೆ ಡಾಕ್ಟರ್ ಪಿ ದಯಾನಂದ ಪೈ ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿ, ಸಮಾಜಕ್ಕೆ ಸಾವಿರಾರು ಕೋಟಿಗಳನ್ನು ದಾನವಾಗಿ ಕೊಟ್ಟಂತಹ ವ್ಯಕ್ತಿ, ಇಂತಹ ಒಬ್ಬ ಬಹುಮುಖಿ ವ್ಯಕ್ತಿತ್ವ ಹೊಂದಿರುವವರು, ಇಂತಹ ಸಾಧಕರು ನನ್ನ ಪುಸ್ತಕಕ್ಕೆ ಅವರು ಏನು ಬೆನ್ನುಡಿ ಬರೀತಾರೆ ಅಂತ ಹೇಳಿದರೆ ನಿಜವಾಗಲೂ ಇದು ಈ ಪುಸ್ತಕದ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕದಲ್ಲಿರುವ ಯಾವ ವಿಚಾರದ ಬಗ್ಗೆ ಓದುಗರು ಹೆಚ್ಚು ಒಂದು ಕಾನ್ಸಂಟ್ರೇಷನ್ ಬರಲಿ ಅಂತ ನೀವು ಆಶಿಸ್ತೀರಾ? ಹೆಚ್ಚು ಅಂತ ಹೇಳಿದರೆ ಈ ಪುಸ್ತಕದಲ್ಲಿ ಅನೇಕ ವಿಚಾರಗಳಿದೆ, ಎಲ್ಲವೂ ಕೂಡ ಸಕಾರಾತ್ಮಕ ದೃಷ್ಟಿಕೋನವನ್ನು ನೀಡುವಂತಹ ವಿಚಾರಗಳು. ಈ ಪುಸ್ತಕವನ್ನು ಓದಿದ ನಂತರ ಬಹುಶಃ ಅವರ ಮನಸ್ಸಿನಲ್ಲಿ ಅವರ ಮನಸ್ಥಿತಿ ಒಂದು ಬದಲಾಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಅವರು ಯೋಚಿಸುವ ರೀತಿ ಬದಲಾಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಇತ್ತೀಚಿನ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಹಾಗೆ ಈಗಿನ ಜನ್ರೇಷನ್ ಬಹಳ ಬೇಗ ಖಿನ್ನತೆಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಅಂಥ ವ್ಯಕ್ತಿಗಳಿಗೆ ಈ ಪುಸ್ತಕ ಹೇಗೆ ಸಹಕಾರಿಯಾಗಬಲ್ಲದು? ಖಂಡಿತವಾಗಿಯೂ ಈಗಿನ ಯುವ ಶಕ್ತಿ ನಾವು ನೋಡ್ತೇವೆ, ಚಿಕ್ಕ ಚಿಕ್ಕ ಕಾರಣಕ್ಕಾಗಿ ಬೇಜಾರು ಮಾಡಿಕೊಳ್ಳುವಂಥದ್ದು, ಕೋಪಗೊಳ್ಳುವಂಥದ್ದು, ಅಥವಾ ಏನೋ ತುಂಬ ಸಮಸ್ಯೆ ಆಯಿತು ಅಂತ ಹೇಳಿ ಖಿನ್ನರಾಗಿ ಆತ್ಮಹತ್ಯೆ ಅಂತ ಯೋಚನೆಗಳಿಗೆ ತೆರಳುತ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ತೇವೆ. ಬಹುಶಃ ನಾನು ಹೇಳುವಂಥದ್ದು, ಇಂಥವರ ಮನಸ್ಥಿತಿಗಳು ಖಂಡಿತವಾಗಿ ಬದಲಾಗಬೇಕು, ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಖಂಡಿತವಾಗಿಯೂ ಈ ಪುಸ್ತಕದಲ್ಲಿ 50 ಸ್ಫೂರ್ತಿದಾಯಕ ಲೇಖನಗಳಿದೆ. ಇದರಲ್ಲಿ ಗೆಲುವಿನ ಮಂತ್ರ ಅಂತ ಇದೆ, ಪ್ರಯತ್ನಂ ಸರ್ವತ್ರಂ ಸಾಧನಂ ಅಂತ ಇದೆ. ಹಾಗೆ ಬಹಳಷ್ಟು, ಯಾವುದೇ ಒಂದು ಲೇಖನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಲೇಖನವೂ ಕೂಡ ಒಂದು ಬದುಕನ್ನು ಹೊಸ ದೃಷ್ಟಿಕೋನದಿಂದ, ಸಕಾರಾತ್ಮಕ ಮನೋಭಾವದಿಂದ ನೋಡುವಂತಹ ಒಂದು ಏನು ಆಶಯ, ಪ್ರತಿಯೊಂದು ಲೇಖನದ ಕೊನೆಗೆ ಆಶಯ ಇರುವಂಥದ್ದು ಒಂದೇ, ಬದುಕನ್ನು ನಾವು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು, ಗೆಲುವಿನ ದಾರಿಗೆ ನಾವು ತೆರೆದುಕೊಳ್ಬೇಕು ಅನ್ನುವಂಥದ್ದೇ ಈ ಪುಸ್ತಕದ ಆಶಯ. ನಾವು ಬದಲಾದಾಗ ಇಡೀ ಸಮಾಜವೇ ಬದಲಾವಣೆಯತ್ತ ಮುಂದೆ ಸಾಗ್ತದೆ ಅನ್ನುವಂಥದ್ದು ನಿಮ್ಮ ಮಾತು. ಖಂಡಿತವಾಗಿ ನಮ್ಮ ದೃಷ್ಟಿ ಹೇಗಿರ್ತದೋ ಹಾಗೆ ಈ ಸೃಷ್ಟಿಯನ್ನು ನಾವು ಕಾಣಬಹುದು ಅಂತ ಹೇಳಿ ಈ ಪುಸ್ತಕ ಕೂಡ ನಿಮ್ಮನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ, ಯಶಸ್ಸಿನ ಉತ್ತುಂಗಕ್ಕೆ ನಿಮ್ಮನ್ನು ಕರೆದೊಯ್ಯಲಿ ಅಂತ ನಾವು ಆಶಿಸ್ತೇವೆ. ನಿಮ್ಮ ಮಾತುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಮೇಡಮ್. ಹಾಗೆ ಈ ಕೃತಿಯನ್ನು ಪ್ರಕಟಿಸ್ತಾ ಇರುವಂತಹ ಪುಸ್ತಕ ಮನೆಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೆ ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೋಸ್ಕರ ನನ್ನನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ನನ್ನ ಪತ್ರಿಕಾ ಬಳಗದವರಿಗೆ, ಓದುಗ ಮಿತ್ರರಿಗೆ, ಎಲ್ಲರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಈ ಪುಸ್ತಕ ಇವತ್ತು ಪುಸ್ತಕ ಮನೆಯ ಪುಸ್ತಕಧಾರೆ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳ್ತಾ ಇದ್ದೆ. ಇದನ್ನು ಪಡೆದುಕೊಳ್ಳುವವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವಂಥ ಪುಸ್ತಕ ಮನೆಗೆ ಭೇಟಿ ನೀಡಿ ಇದನ್ನು ಖರೀದಿ ಮಾಡ್ಬೋದು, ಅಥವಾ ಮೂಡಬಿದಿರೆಯಲ್ಲಿರುವಂಥ ಪುಸ್ತಕ ಮನೆಯಲ್ಲೂ ಕೂಡ ಇದನ್ನು ಖರೀದಿ ಮಾಡ್ಬೋದು. ಇನ್ನು ದೂರದಲ್ಲಿರುವವರು, ಇದನ್ನು ಅಂಗಡಿಗೆ ಬಂದು ತೆಗೆದುಕೊಳ್ಳಿಕ್ಕೆ ಆಗದೇ ಇರುವವರು ದಯವಿಟ್ಟು ವೆಬ್ಸೈಟ್ ಇದೆ www.pustakmani.com ಅಂತ. ಆ ವೆಬ್ಸೈಟ್ನಲ್ಲಿ ಈ ಪುಸ್ತಕವನ್ನು ಪಡೆದುಕೊಂಡು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಬೋದು. ನಮಸ್ಕಾರ.